ನೋಡು ಹೆಂಗ್ ಕರ್ಮ ಅನ್ನೋದು ಹೊಳ್ಳಾಡ್ತತಿ. ನನ್ನ ಮಗಳಿಗೆ ಬ್ಯಾಡ್ವಾ ಮಾನ ಮರ್ಯಾದಿ ನಮ್ಗೆ ಹೊಕ್ಕತಿ ಹಂಗ ಹಿಂಗ ಅಂತ ಹೇಳಿ ಆಕಿನ ಬಿಡಿಸಿ ಹೊಳ್ಳೇನ ಕಳ್ಸಿದೆ. ಆದ್ರೂ ಕರ್ಮ ಅನ್ನೋದು ಬಿಡ್ಬೇಕಲ್ಲ. ಅದು ಯಾವ್ದ ಹುಡುಗಿ ರೊಕ್ಕಿದ್ದಕ್ಕೆ ಅಂತ ಅವ್ರ ಅಪ್ಪ ಅವರು ಬಾರಿ ಇದು ಅದಾರಂತ ಅವ್ರ ಮನೆ ಮಂತ್ಯಂದಾಗೆಲ್ಲ ಅವ್ರು ಕೊಟ್ಟಾರಂತ. ಆಗ್ಲಿ ಬಗ್ಲಿ ಗೊತ್ತಾಕತ್ ಪೊಲೀಸರು ಬಿಡ್ದಾಗ ದೇಶ ಬಡಿಗೆ ಹಾಕಿ ತಿರ್ವಿದ್ರಂದ್ರೆ ಗೊತ್ತಾಕತಿ. ಸರೇನಾ ನಿನ್ ಮಗಳು ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್? ಆಕೆ ಕೊಡ್ತಾಳ್ರಿ, ಕೊಟ್ಟಿಲ್ಲ ಅಂತ ಹೇಳತ್ತಿಲ್ಲ. ಆಕೇನ್ ಕೊಟ್ಟಿಲ್ಲ. ಅದೇ ಇವೇ ಅದೇ ಹೇಳಿದ್ನಲ್ಲ ಯಾರ ಇನ್ನೊಬ್ಬರಿಗೆ ಮೋಸ ಮಾಡ್ಯಾನ ಅಂತೇಳಿ. ಅವನ ಕೊಟ್ಟ ಅವ್ರು ಕೊಟ್ಟಾರಂತ. ಎಂತರ್ ಬಲಿಗ್ ಬಿದ್ದಾಳ ನೋಡಕಿ ನಿನ್ ಮಗಳು. ಎಂತರ್ ಬಲಿಗ್ ಬಿದ್ದಾಳ. ತಪ್ಪು ಒಪ್ಪು ಇವಕ್ ತಿಳಿಯಂಗಿಲ್ಲ ಅಂತಂದ್ರ ಹೆಂಗಂತ ಓದಿರ್ತಾವು 3 ಕಾಸಿನ ಬುದ್ಧಿ ಇರೋದಿಲ್ಲ ಏನ. ಹೆಂಗ್ ಹೋಗಿ ಮುಸುಕ್ ಕೀಡಾಗ್ಯಾರ ನೋಡ. ಅವ್ನು ನೋಡಿದ್ರೆ ಏಸ್ ಮಂದಿ ಕುಟಿಂಗ್ ಮಾಡ್ಯಾನ ಏನ. ಇನ್ನು ಇಂಥವ್ ಮತ್ ಲಗ್ನ ಬೇರೆ ಮಾಡ್ಬೇಕಿತ್ತು. ಲಗ್ನ ಮಾಡ್ಕೊಂತ ನಾವಂದ್ವಿ ಮಾಡ್ಕೊಳಲ್ಲ ಅಂತಂದು ಒಳ್ಳೆ ಕೆಲಸ ಮಾಡಿದ್ಲು. ಬೇಡ ಆಕಿ ಜೀವನ ಪೂರ್ತಿ ಒಬ್ಬಂಟಿಗೆ ಇದ್ರು ಅಡ್ಡಿ ಇಲ್ಲ. ಇಂಥವ್ನ ಲಗ್ನ ಆಗಿ ಜೀವನ ಪೂರ್ತಿ ಇವ್ ದುಡ್ದು ಹಾಕೊಂತ ಯಾಕೆ ನಳ್ಬೇಕಿ. ಬ್ಯಾಡ್ ಬಿಡು ಆರಾಮಾಗಿರ್ವಳ್ಳಾಕ. ನಾನು ಅದ ವಿಚಾರ ಮಾಡಿದೆಪ್ಪ. ಹೊಲತ್ತ ಈ ಹಾಕಟ್ ಬಡ್ಯಾಗ ದುಡ್ದು ಹಾಕ ಬದ್ಲಿ ನನ್ನ ಮಗಳು ಆರಾಮಾಗಿರ್ತತಲ್ಲಿ. ಅದನ್ನೇ ವಿಚಾರ ಮಾಡಿದೆ ನಾನು. ಅತ್ತಾಗ ಎಂತೆಂಥ ಬಡ್ಯಾಗಳು ಬಂದು ಕೂಡ್ತಾವ ನೋಡತ್ತಾಗ. ಅಲ್ಲ ಇವ್ಕ ಅಕ್ಕಂಗ್ಯಾರ ಇದ್ದಿದ್ರೆ ಹಿಂಗೆ ಹಾಕಿತ್ತನ್ರಿ. ಇವಾಗ ಹಿಂಗ ಅಲ್ಲ ತಂಗ್ಯಾರ ಅದಾರಲ್ಲ ತಂಗಿ ಅದಾಳಲ್ಲ. ಮತ್ತು ನಾನು ನೋಡಿ ಇಲ್ಲ ಅನ್ನಕತ್ತೀನಿ. ಆದ್ರೆ ತಂಗಿ ಓದಾಕ ಎಲ್ಲಾರ ಬೇರೆ ಹೊರಗಿದ್ದು ಆಕಿ ಕುಟಿ ಏನಾರು ಇಂಥ ಅನುಭವ ಆಗಿತ್ತಂದ್ರೆ ಇವ್ರಿಗೆ ದಾರಾಗಿರ್ತಿದ್ರು. ಮತ್ತೆ ಏನಿಲ್ಲಲ್ಲ ತಂಗಿ ಇಲ್ಲ ಊರಾಗ ಚಲೋ ಹುಡುಗನ ಕೈಯ ಹಿಡಿತು. ನೋಡ್ಕೊಂಡಿತ್ತು ಮೊದ್ಲು ಮದುವೆ ಮಾಡ್ಕೊಂತಾನೆ ಅಂತ. ಮದುವೆ ಮಾಡಿದ್ರೆ ಚಲೋ ಹುಡುಗನ ಕೈಯ ಹಿಡ್ದತಿ. ಒಳ್ಳೆ ಅತ್ತಿ ಮನಿ ಎಲ್ಲ ಚಲೋನೇ ಐತಲ್ಲ. ಅದಕ್ಕೆ ಯಾವ ಕುರ್ದು ಕಿಮ್ಮತ್ ಗೊತ್ತಾಗವಲ್ತಿ ಇವ್ರಿಗೆ. ಈಗ ಶಾಂತಕ್ಕನ ಮನೆಗೆ ಹೋಗ್ಯಾಳ ಈಗ. ಎದಕ್ಕೆ ನಿನ್ ಮಗಳು ನನ್ನ ಮಗನ ಕೇಸ್ ತಗೋಬೇಕು ತಗೊಂಡು ಬಿಡುಗಡೆ ಮಾಡಿಸ್ಬೇಕು ಅಂತೇಳಿ ಹೇಳಕ್ ಹೋಗ್ಯಾಳಿಕೆ. ಇವ್ರು ಯಾಕೆ ಶಾಂತಕರ್ ಹೂ ಅನ್ಬೇಕು? ನಿನ್ನೆ ಅಷ್ಟೆಲ್ಲ ಮಾತಾಡಿದ್ಲಕ್ಕೆ ನಮ್ಮ ಮನೆಗೆ ಬರ್ಬೇಡ್ರಿ ನಮ್ಮ ನಿಮ್ಮ ಸಂಬಂಧ ಹಳದತಿ ಅಂತೇಳಿ. ಇವ್ರು ಶಾಂತಕರ್ ಸಲಿಗೆ ಇವ್ರು ಸಲಿಗೆ ಕೊಟ್ಟು ಅದೇನಂತಾರ ಸಲಿಗೆ ಕೊಟ್ಟಿದ್ ನಾಯಿ ಮೂಸ್ ನೋಡಿತ್ತು ಅನ್ನಂಗ ಇವ್ರು ಸಲಿಗೆ ಕೊಟ್ಟಾರ. ಅದಕ್ಕೆ ಅವ್ರು ಮಾಡಾಕತ್ತಾರ. ನನಗೆ ಸಂಬಂಧ ಇಲ್ಲ ಅಂದಿ ಬಿಡು. ಮತ್ತೆ ನನ್ನ ಮಗಳು ಸಹಾಯ ನೀ ಯಾಕೆ ತಗೊಂತಿ ನಾವ್ ಯಾಕೆ ನಿನಗೆ ಸಹಾಯ ಮಾಡ್ಬೇಕು ಅಂತೇಳಿ ಅನ್ಬೇಕ ಬೇಡ. ಇವ್ರು ಅನ್ನಂಗಿಲ್ಲ ಅವ್ರು ಕೇಳಂಗಿಲ್ಲ ಅಷ್ಟೇ. ಏನ್ ಮಾಡ್ತಾರ ನೋಡೋಣ. ಅಲ್ಲ ಶಾಂತಕ್ಕ ಬಿರ್ಸಾಗಿ ಮಾತಾಡಿಲ್ಲ ಅಂತಂದ್ರು ಅದಾಳಲ್ಲೇ ಮಗಳೇನ್ ಸುಮ್ಮನೆ ಇರಲ್ಲ. ಮಗಳು ಬೇಷನ್ ಜಾಡ್ಸಿ ಕಳಿಸ್ತಾಳ. ಮಗಳ ಕಡೆ ಜಾಡಿಸ್ಕೊಂಡ್ರೆ ಸಮಾಧಾನ ಆಕತ್ತ ಅವ್ರಿಗೆ. ಏನೋ ದೇವರಿಗೆ ಗೊತ್ತು. ಯವ್ವ ಏನ್ ರಾಡಿ ಯವ್ವ ಇವ್ರದ್ದು ಅಕ್ಕ. ಅವತ್ತ ಹುಡುಗಿ ಅದ ಆಕಿ ಅವ್ರಪ್ಪ ಕೈ ಬಿಟ್ನಲ್ಲ. ಅವ್ರವ್ ಶಾಪ ಹಾಕಿದ್ಲು ನೆನಪೈತೇನ ಆಕಿ ಗಿರ್ಜಿ ನಿಂಗ? ಇದು ಅನುಭವಿಸ್ಲಾರ್ದ ಇರೋದಲ್ಲ ನೀವು. ಅನುಭವಿಸ್ತೀರಿ ಹಂಗ ಹಿಂಗ ಅಂತೇಳೆಲ್ಲ ಜಡ್ಸಿದ್ಲಲ್ಲಕ್ಕೆ. ನೆನಪೈತಿಲ್ಲ ನಿಂಗ? ಮತ್ತೆ ಅನುಭವಿಸ್ಲಾರ್ದ ಇರ್ತಾಳನ ಆಕಿ ಹಂಗಂತೀಯ? ಮತ್ತೆ ಎಲ್ಲೋಕಿತ್ತದ ಕರ್ಮಗಳೆಲ್ಲ ಸೋಸಾಕಬೇಕು. ಅವೆಲ್ಲ ಸೋಸಾಕಬೇಕು. ಈಗ ಅಲ್ಲಿ ಏನು ಮಾತಾಡ್ತಾರ ಏನ. ಅಯ್ಯೋ ದೇವ್ರೆ, ನನ್ನ ಮಗಳು ಒಂದು ಕಂಪ್ಲೇಂಟ್ ಕೊಟ್ಟಿಲ್ಲ. ಯಾರ ಕೊಟ್ಟಾಳಲ್ಲ ಸರಿಯಾಗೆ ಕೊಟ್ಟಾಳಕಿ. ನಾ ಬರ್ತೇನೆ ತೋರ ಮನೆ ಕಡೆ ಹೋಗ್ಬೇಕು. ನಾನು ಸೊಸಿ ಒಂದ ನನ್ನ ಮಗನ ಅಂತೇಳಿ ಚಾಡ ಚುಸ್ತತಿ. ಬರೇ ನಿಮ್ಮವ್ವ ಅಲ್ಲೇ ಇಲ್ಲಿ ಅಡ್ಡಾಡ್ತಿರ್ತಾಳ ಮನ್ಯಾಗಿರೋದಲ್ಲ ಹಂಗ ಹಿಂಗ ಅಂತೇಳಿ. ನನ್ನ ಮಗ ಬರೋ ಹೊತ್ತಾತ. ಅದಕ್ಕೆ ಮನೆ ಕಡೆ ಹೋಗ್ತಾನೆ. ಇಲ್ಲೇ ಇದ್ನಿ ಅಂದ್ರೆ ಮತ್ತೆ ಅದನ್ನೊಂದು ಬೈತಾನ. ಅದಕ್ಕೆ ಆತು. ನನಗರ ಇಷ್ಟು ಖುಷಿ ಆಗತತಿ. ಭಾರಿ ಖುಷಿ ಆಗತ್ತ ನೋಡವ. ಹಾಲು ಕುಡ್ದಷ್ಟು ಸಮಾಧಾನ ಆಗಕತ್ತತಿ. ಯಾಕೆ ಬೇ ಏನಾತ ಒದ್ದು ಹೇಳ್ಕೊಂಡೋಗ್ಯಾರ ಅಲ್ಕಟ್ ಮಾಡ್ಯಾನ ಊರು ಬಡ್ಯಾನ. ಅವ್ನೇನು ಹಂಗ ಬಿಡ್ತಾರಂತ ಮಾಡಿ ಏನ ಬೇಸಿಗೆ ಹಾಕ್ತಾರ ತಡಿ ಗೊತ್ತಾಕತಿ. ಏನ ಅವಂಗ ಮಾತ್ರ ಸುಂಬಿಡ್ಬಾರ್ದು. ಅವಂಗ ಅಪ್ಪೊಬ್ನ ಲಪಡ ದಂಧೆ ಮಾಡ್ತಾನಂತ ಮಾಡಿದ್ದೆ. ಮಗ ಅವಂಗಿತ್ತ ಬಲ ಅದನ್ನ. ಮಗ ಅವನು ಮೀರಿಸ್ತಾನ ಗೊತ್ತನ. ಮಗ ಮತ್ತೆ ಅವ ಏನು ಮತ್ತೆ ಅದರಾಗತ್ತಲ್ಲ ಅದು. ಅಯ್ಯ ಅವನು ಅಲ್ಲೇನು ಬೆಂಗಳೂರಾಗ ಸುಮಾರು ಹುಡುಗಿಯರಿಗೆ ಅನ್ಯಾಯ ಮಾಡಿ ಬಂದಾನಂತ. ಇಲ್ಲೇ ಆಗಿರ್ಜ ಅವ್ನ ಮಗಳಿಗೆ ಅನ್ಯಾಯ ಮಾಡ್ಯಾನಂತ ಗೊತ್ತನ. ಆಕಿಗೂ ಅನ್ಯಾಯ ಮಾಡಿ ಆಕಿ ಕಂಪ್ಲೇಂಟ್ ಬೇಡ ಏನು ಬೇಡ ಅಂತ ಹೋದ್ರೆ ಇನ್ನೇ ಬೇಕೇನೋ ಕೊಟ್ಟಾಳ ಅಂತ ಸುದ್ದಿಯಪ್ಪ. ಜಗಳ ಮಾಡಾಕತ್ತಿದ್ರ ಬಗಲ್ಲ ನಿಂತು ನಾನು ಹಾಲು ತರಕ್ಕೆ ಹೋಗಿದ್ನಲ್ಲ ಅಲ್ಲೇ ನಿಂತು ಎಲ್ಲ ನೋಡಾಕತ್ತಿದ್ದೆ. ಅವಾಗ ಗೊತ್ತಾತು. ಈಕಿ ಬಂದು ಏನು ಬಬ್ಬೆ ಹೊಡಿದಿಲ್ಲ ಅಪ್ಪಡ. ಯೂ 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 ನನ್ನ ಮಗ ಹಂಗ ನನ್ನ ಮಗ ಹಿಂಗ ನನ್ನ ಮಗನ ಹೇಳ್ಕೊಂಡು ಹೊಂಟಿರಿ. ನನ್ನ ಮಗನ ಹೇಳ್ಕೊಂಡು ಹೋದ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಳ ನಿನ್ನ ಮಗಳು ಹಂಗ ಹಿಂಗ ಅಂತೇಳಿ ಅದನ್ನ ವಾಪಸ್ ತೊಗೋಬೇಕು ಅಷ್ಟೇ ಈಗ ಅಂತೇಳಿ ಜಗಳ ಮಾಡಿದ್ಲು. ಹೋಗೋಗಿ ನಿನ್ನ ಮಗ ಏನು ಸಾಚ ಅಲ್ಲ ಇನ್ನೇನು ಏಸ್ ಮಂದಿಗೆ ಹಾಳು ಮಾಡ್ಯಾನ ಏನ. ನನ್ನ ಮಗಳು ಸುಮ್ಬಿಟ್ರು ಬೇರೆ ಹತ್ರ ಸುಮ್ಬಿಡ್ಬೇಕಲ್ಲ ಆಗೇತ್ ಹೋಗು ಅಂತೇಳಿ ಆಕಿನ ಬೇದ ಕಳಿಸಿದ್ಲು. ಸುಮ್ಮನಾದ್ಲು ಅವಾಗೀಕೆ ಗೊತ್ತನ. ಹೌದಾ ಆಬಕ್ಕಾಳ ಕಡೀನಿ ಅಂದಂಗೆ ಆತು ನೋಡ್ಬೆ. ಆಕೆ ಎಷ್ಟು ಆಕಿ ನನಗೆ ಒಂದು ಸ್ವಲ್ಪ ಆಕಿ ಸುಮ್ಮನೆ ಇದ್ಬಿಟ್ಟಿದ್ರೆ ಆಗೋಗಿರ್ತಿತ್ತು. ಆಕೆ ಎಷ್ಟು ಮಾತಾಡಿದ್ಲು ನನಗೆ. ಆಬಕ್ಕಿಗೆ ಅನ್ಭವಿಸ್ಲಿ ಬೆಂಡ್ಲಾರ ಅನ್ಭವಿಸ್ಲಿ. ಅವಂಗಂತೂ ಒಂದಿಷ್ಟು ವರ್ಷ ಜೈಲ ಆಗ್ಬೇಕು ನೋಡತ್ತಾಗ. 5 ಲಕ್ಷ ಕೊಟ್ಟಿದ್ದು ಕಣ್ಣಾಗ ಕಾಣ್ತಾವ ಮಕ್ಕಳಾಗ. ತಾನು ಅವರಪ್ಪ ನಮಗೆ ಅನ್ಯಾಯ ಮಾಡಿದ್ದು ಕಣ್ಣಾಗ ಕಾಣಲಿಲ್ಲ ಅವಂಗ. ಎಲ್ಲಮ್ಮಕ್ಕ. ಓಹೋ ಜಯಕ್ಕ ಬರೇವ ಜಯ ಕುಂದ್ರ ಬಾ. ಒಂದು ಸಿಹಿ ಸುದ್ದಿ. ಸಿಹಿ ಸುದ್ದಿ ಏನು ಅಜಯವಾದ? ಏನಂದ್ರೆ ನಿನ್ನ ಮಗಳಿಗೆ ಚಲೋ ವರ ಬಂದೈತಿ. ಹೌದಾ? ಯವ್ವ ದೇವ್ರ ದೊಡ್ಡವ ಚಲೋ ವರ ಬಂದೈತೆ. ಆಗ್ಲೇ ಹಂಗಾರ ಒಳ್ಳೇದತ್ತವ. ಯವ್ವ ಭಾರಿ ಖುಷಿ ಆಗತ್ತೈತಿ. ಯಾವ ಊರು ಎಲ್ಲಿದು ಈ ವರ ಏನು ಮಾಡ್ಕೊಂಡದನ ವಯಸ್ಸು ಎಷ್ಟು? ಅಯ್ಯೋ ಸಮಾಧಾನ ವರ ಇಲ್ಲೇ ಶಿಗ್ಗಾಮಿದ. ಹೌದಾ? ಅಡ್ಡಿ ಇಲ್ಲ ಬಿಡ. ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ ವರಕ್ಕೆ ಇದು 2ನೇ ಲಗ್ನ. ಹೌದಾ? ಮತ್ತು ನನ್ನ ಮಗಳದು 2ನೇದಲ್ಲ.
ಮದ್ವೆ ಮಾಡ್ಕೊಂಡ್ಮ್ಯಾಗ ಹೇಂತಿ ಮಕ್ಳ ಮರಿ ಏನು ಇಲ್ಲ ಬಿಡು. ಹೇಂತಿ ಒಂದು ಸ್ವಲ್ಪ ದಿನಕ್ಕೆ ಅದೇನ ಭಾಳ ಆರಾಮಿಲ್ದಂಗಾಗಿ ಟಿ ಬಿ ಕಾಯಿಲೆನ ಏನೋ ಬಂದಿತ್ತಂತವ. ಅದು ನೀನು ಮೊದಲು ನೋಡ್ಕೊಂಡಿಲ್ಲೋ ಏನೋ ಅದ್ರ ಜೊತೆಗೆ ಕಾಮಣಿನೂ ಸೇರ್ಕೊಂಡ್ಬಿಡ್ತಂತ. ಹಾಗಾಗಿ ಅದು ಭಾಳ ಆರಾಮಿಲ್ದಂಗಾಗಿ ತೀರ್ಕೊಂಡ್ಲಂತ. ಹೌದಾ? ಹಂಗಾರೆ ಹುಡುಗ ಭಾಳ ಸಣ್ಣವನೇ ಇರ್ಬೇಕು. ಸಣ್ಣವನೇ, ಆ ತೀರ ವಯಸ್ಸಿನಾಗಿಲ್ಲ. ಒಂದು 28 29 ಐತೇನ ಆಯ್ತು ವಯಸ್ಸು. 28 29 ಅಂದರೆ ನಡಿತೈತಿ. ನನ್ನ ಮಗಳಿಗಿಂತ ಒಂದು 4 ವರ್ಷ 5 ವರ್ಷ ದೊಡ್ಡ ಮಕ್ಕಳು ನೋಡು. 4 ವರ್ಷ ಚಲೋ ಅಲ್ಲ, ಇರ್ಲಿ ಬಿಡು. ಮತ್ತೆ ಅಂದರೆ ಲಗುನ್ ಮದಿ ಮಾಡ್ಕೊಂಡೈತೆ ಹುಡುಗ. ಲಗುನ್ ಮದಿ ಮಾಡ್ಕೊಂಡು ಅಷ್ಟ್ರಾಗ ನೋಡಿ ಪಾಪ ಹಿಂಗೇನು ಸತ್ಬಿಟ್ಲ. ಮಕ್ಕಳು ಮರಿ ಇನ್ನೂ ಆಗಿದ್ದಿಲ್ಲಂತೆ, ಒಳ್ಳೇದೇ ಆತು. ಅವ್ರು 2ನೇ ಸಂಬಂಧ ಆದರೂ ಹೂನ ಅಂದಾರ. ನಾನು ಅವಾಗ ಹೇಳಿದೆ ಹಿಂಗೆ ಐತ್ರಿ ಒಂದು ಹುಡುಗಿ, ಭಾರಿ ಚಲೋ ಐತಿ, ಏನೂ ಒಂದು ಕಪ್ ಚಿಕ್ಕಿ ಇಲ್ಲ, ಚಲೋ ಐತಿ. ಮದುವೆ ಮಾಡ್ಕೊಂಡ ತಕ್ಷಣ ಅದೇನೋ ಒಂದು ತೊಂದರೆ ಆಗಿ ಗಂಡ ಹಿಂಗೆ ತೀರ್ಕೊಂಡ್ಬಿಟ್ರು. ತೀರ್ಕೊಂಡ್ಮೇಲೆ ಹುಡುಗಿ ಅವ್ರ ಅವ್ನ ತಾಯಿ ಜೊತೆಗೆ ಐತಿ. ಅವ್ರು 2ನೇ ಸಂಬಂಧ ಆದರೂ ಪರವಾಗಿಲ್ಲ, ಹ್ಞೂ ಮಾಡ್ತೀವಿ ಅಂದಾರ. ಹಾಗಾಗಿ ನಿಮ್ಮನ್ನು ಕೇಳಿದ್ದು. ಮತ್ತು ಏನಂತೀರಿ ಇದಕ್ಕೆ ಅಂತಂದಿಂದ, ಆ ತಗೋರಿ ನಮ್ಮದು ಒಪ್ಪಿಗೆ ಐತಿ ಅಂತೇಳಿ ಹೇಳಿದ್ರು ಅವ್ರು. ಗೊತ್ತನ? ಅದಕ್ಕೆ ನೀವು ಹ್ಞೂ ಅಂದೆ ಅಂದ್ರೆ ನೋಡಕ್ಕೆ ಕರ್ಸೋಣ ಅಂತ. ಏನು ಹೇಳ್ತಿ ಹೇಳಿ? ಕಾರುಣ್ವಿನೂ ಮುಗೀತು, ಈಗ ಮತ್ತೆ ಆಷಾಢ ಬರೋದ್ರಾಗ ಐತಿ ಈಗ. ಹೌದು ತಡಿವಾ, ನೀ ನಾಳೆ ಬಂದ್ಬಿಡು ಅಂತ ಹೇಳ್ಬಿಡು. ನಾಳೆ ಬಂದು ನೋಡ್ಕೊಂಡು ಹೋಗ್ಬಿಡ್ಲಿ. ಆಷಾಢ ಮುಗಿದಿಂದ ಲಗ್ನ ಮಾಡಿಬಿಡೋಣಂತ. ಹಂಗಂತೀಯಾ? ಸರಿ ಆತಂಗಾರ ಹಂಗೆ ಮಾಡ. ನಾಳೆ ಬರಕ್ಕೆ ಹೇಳ್ತೇನೆ ನೋಡು ಅವ್ರಿಗೆ. ನಿನ್ನ ಮಗಳು ಅಕ್ಕ ಮಕ್ಕ ಹಂಗೆ ಮಾಡ್ಯಾಳ, ಮನಸ್ಸೈತೆ ಇಲ್ಲ ಆಕಿಗೆ? ಇವ ಆಕಿನ ಕೇಳಿವ ಮತ್ತೆ ಹಿಂದಾಗಡೆ ನಾವು ಬರಕ್ಕೆ ಹೇಳೋದು, ಹಿಂದಾಗಡೆ ಆಯ್ಕೆ ಒಲ್ಲ ಅನ್ನೋದು, ಬೂಟ್ಲ ಓಡಿಸ್ಕೊಳ್ಳೋ ಯಾವಾರ ಬರ್ದು ಮತ್ತೆ ಕೇಳೋದು ಮಾತಕಿನ. ಆಕಿಗೆ ಯಾಕೆ ಮನ್ಸಿರಂಗಿಲ್ಲ? ಇರ್ತೈತೋ. ಯಾಕೆ ಮಕ್ಕ ಹಂಗೆ ಯಾಕೆ ಮಾಡಿ ಮಾತಾಡೋರಿಗೆ ಹೆದ್ರಿಗೆ ಬರಂಗತ್ತಾಗ? ಒಂದಿಟ್ಟು ನಕ್ಕೊಂತ ಚಂದಾಗಿರು. ಯಾಕೆ? ಏನಿಲ್ಲವಾ, ಯಾಕೆ ಮದುವೆ ಮಾಡ್ಕೊಳಕ್ಕೆ ಹೆದ್ರಿಗೆ ಬರತ್ತಿ? ಅವ್ರು ಬಂದು ಇಲ್ಲಿ ವಿಚಾರಿಸಿ ಏನಾರ ಗೊತ್ತಾಗಿ ಸರಿ ಅನ್ಸಲ್ಲ ಅಂತ. ಅಯ್ಯೋ ಯಾರನ್ನೂ ವಿಚಾರಿಸಲ್ಲ. ಹಳೆ ಕಾಲ ಹೋತದ, ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಅನ್ನೋದು ಈಗೆಲ್ಲ ಫಿಕ್ಸ್ ಆತ, ಮುಗಿತ ಲಗ್ನ ಅಂತೇಳಿ ಅಷ್ಟೇ. ನೀ ಸುಮ್ಮನೆ ಬಂದು ನೋಡ್ಕೊಂಡು ಹೋಕ್ಕಾರ. ನೀ ತಲೆ ಕೆಡ್ಸ್ಕೊಬೇಡ, ಎಲ್ಲ ಕೆಡ್ಸಕ್ಕೆ ನೋಡ್ತಾರೆ, ಯಾರನ್ನ ಕೇಳ್ಬೇಡ್ರಿ ಅಂತ ಹೇಳೇನು ನಾನು. ಸುಮ್ಮನೆ ಮದುವೆ ಮಾಡ್ಕೊಂಡ್ಮೇಲೆ ಮಾತ್ರ ನ್ಯಾಯವಾಗಿ ಬಾಳೆ ಮಾಡ್ಕೊಂಡು ಚಂದಾಗಿ ಹೋಗ್ಬೇಕು ನೋಡಿ ಅಷ್ಟೇ. ಮತ್ತೇನು ಕಳ್ಳಾಕಂತ್ರಿ ಆಟ ಆಡಂಗಿಲ್ಲ. ಆಮ್ಯಾಗ ನನಗೆ 30,000 ರೂಪಾಯಿ ಕೊಡ್ತೀನಿ ಅಂದಿ ನೋಡಕ್ಕ, ಮರಿಬೇಡ. ಮತ್ತೆ ನಾನು ಬಡವಳವ, ನೀ ಕೊಡ್ತೀಯ ಅನ್ನೋ ರೊಕ್ಕದ ಮ್ಯಾಗ ಆಸೆ ಇಟ್ಕೊಂಡು ಮತ್ತೆ ಈ ಸಂಬಂಧ ಮಾಡ್ಸಕತ್ತಿರೋದು. ಮತ್ತು ಕೊಡ್ತೇನಂದು ಮತ್ತೆ ಇಲ್ಲ, ಮತ್ತು ಕೊಡೋಕ್ಕಾಗ್ಲಾರ್ದ ಕೈ ಪೈ ಎತ್ತಿವಾ ಹಿಂದಾಗಡೆ. ಇಲ್ಲವಾ, ಕೊಡ್ತೇನೆ ಅಂದಮೇಲೆ ಕೊಡತ್ತೇನೆ. ನೀ ಅದ್ರ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಬೇಡ. ನಾ ಕೊಡ್ತೇನೆ. ನೀನು ನನಗೆ ನಾಳೆ ಆ ಹುಡ್ರಕ್ಕೆ ಅವ್ರು ಏನು ನೋಡಕ್ಕೆ ಬರ್ತಾರಲ್ಲ ಅವ್ರನ್ನ ಕರ್ಕೊಂಡು ಬಾ ಇಲ್ಲಿ. ಸರಿ ಆಯ್ತು ಹಂಗಾರೆ ನಾ ಬರಲೇ. ಅಯ್ಯೋ ಹೊಂಟಿಲ್ಲ, ಚಾ ಕುಡ್ದೋಗಂತ ತಡಿ. ಚಾ ಕುಡ್ಕೊಂಡು ಕುಂದ್ರಕ್ಕೆಲ್ಲ ಏನು ಟೈಮ್ ಇಲ್ಲ, ಬರ್ತೇನೆ. ಹೋಗ್ಬೇಕು, ಹೊಲ್ದ ಕಡೆ ಕೆಲಸ ಐತಿ. ಇಲ್ಲ ನೋಡ್ವಾ, ಚಿಂತೆ ಮಾಡಬೇಡ, ದೇವ್ರ ಪುಣ್ಯಲೆ ಎಲ್ಲ ಒಳ್ಳೇದಾಕತಿ. ಏನ ಖುಷಿಯಾಗಿರು. ನಾಳೆ ಅವ್ರು ಬರ್ತಾರಂತ ಚೆಂದಾಗಿ ತಯಾರಾಗಬೇಕು. ಮನೆ ಎಲ್ಲ ಸ್ವಚ್ಛ ಮಾಡ್ಕೋಬೇಕು, ಒಗಾತ್ ಮಾಡ್ಕೋಬೇಕು. ಇವತ್ತ ತೆಗಿ ಹಿಡಿ, ಒಂದು ಬಕೆಟ್ನಾಗ ಶಾಂಪು ನೀರು ಮಾಡ್ಕೊಂಬರೋಗು. ಒಂಚೂರು ಆದಟ್ಟು ಮನೆ ಅಲ್ಲೇ ಇಲ್ಲೇ ಒಗಾತೆ ಒರೆಸ್ಕೊ, ಎಲ್ಲ ಚೊಚ್ಚಾಗಿ. ನಾಳೆಗೆ ಅಡುಗೆ ಮಾಡೋಕೆ ಏನಾರು ರುಚಿಯಾಗಿ ತಯಾರು ಮಾಡ್ಕೊ. ಏನಾರ ದಿನಸ ಮಾಡಿ ಚಲೋತ್ತಂಗೆ ಚಾ ಜೊತೆ ಕೊಡಾಕ. ಏನ? ಆತು ಬೇ, ನಕ್ಕೊಂತಿರ್ಬೇಕು. ಇಲ್ಲಡ್ವಾ, ಇಷ್ಟಿಷ್ಟ ಆಗೈತಿ. ಯಾವಕ್ಕೆ ಏನೋ ಊರು ಬೆಂಡ್ಲಿ ಕೊಟ್ಟಾಳಂತ ಆಕಿಗೆ ಫೋನ್ ನಂಬರ್ ಅಡ್ರೆಸ್ ಎಲ್ಲ ಕೊಟ್ಟಾಳಿಕೆ. ಅದಕ್ಕೆ ಒಟ್ಟು ನನ್ನ ಮಗನ ಹೇಳ್ಕೊಂಡು ಹೋಗ್ಯಾರ. ಈಗ ಆ ಕೇಸ್ ನೀನ ತೊಗೊಂಡು ನನ್ನ ಮಗಂದು ಏನೂ ತಪ್ಪಿಲ್ಲ, ಅವ್ನಿಗೇನೂ ಆಗೋದಿಲ್ಲ ಅಂತೇಳಿ ಅದನ್ನ ಒಟ್ಟು ಒಂದು ಬಿಡುಗಡೆ ಒಂದು ಮಾಡಿಸ್ಕೊಡು ನೀ ಸಾಕು. ನಾ ತೊಗೋಬೇಕತ್ತಿ ಕೇಸ್ನ? ಸಾಧ್ಯ ಇಲ್ಲ ಬಿಡತ್ತಿ, ನಾ ತೊಗೊಳಲ್ಲ. ಯಾಕ ನೀನು ಅಂದಿಯಲ್ಲತ್ತಿ? ಕೇಸ್ ಏನಾರ ನನ್ನ ಮಗಂದು ನೀ ತೊಗೊಂಡಂದ್ರೆ ನಿನ್ನ ಜೀವನದಾಗ ಉದ್ಧಾರ ಆಗಲ್ಲ. ನೀನು ಸತ್ಯನಾಶಾಗುಕ್ಕಿ, ಹಾಳಾಗುಕ್ಕಿ, ಆಮೇಲೆ ನಿನಗೆ ಒಳ್ಳೇದಾಗಲ್ಲ. ನಾನು ನಿನ್ನ ಸುಂಬಿಡಲ್ಲ ಅಂತ ನೀನೇ ಹೇಳಿ ಅದೇನೋ ಅಂತಾರಲ್ಲ, ನಿನ್ನ ಮಗನ ಕೇಸ್ ತೊಗೊಂಡು ನಾನೇ ಸತ್ಯನಾಶ ಆಗಲಿ. ಅದಕ್ಕತ್ತಿ ನಾವಲ್ಲೇ. ಅವ್ರು ಕಂಪ್ಲೇಂಟ್ ಕೊಟ್ಟಾಗ ತೊಗೋಬೇಡ ಅಂತ ಹೇಳಿದ್ ನಿನಗೆ. ನಿನಗೆ ನಾನು ಈ ಟೈಮ್ನೇ ತೊಗೋಬೇಡ ಅಂದೇನ? ಹೆಂಗೆ ಸಾಧಿಸ್ತೀನಿ ನೋಡಿ, ಹೆಂಗೆ ವಾದಿಸ್ತೀನಿ ನೋಡಿ ನೀನು. ನೋಡತ್ತಿ, ನಿನ್ನ ಮಗ ಮಾಡಿದ್ದು ತಪ್ಪೈತಿ. ಅವ ಮಾಡಿದ ತಪ್ಪಂತೇಳಿ ಗೊತ್ತೂ ಆಗ್ತೈತಿ, ಕಣ್ಣೆದುರಿಗೆ ಐತಿ ಎಲ್ಲ ಪಿಕ್ಚರು. ಅಂದಮೇಲೆ ನಾನು ಯಾಕತ್ತಿ ಕೇಸ್ ತೊಗೊಂಡು ಒಳ್ಳೆವ ಇವನು ಬಿಡ್ರಿ ಅಂತೇಳಿ ಅನ್ಬೇಕು? ನಾ ಬಿಡಲ್ಲತ್ತಿ, ನಾ ತೊಗೊಳಲ್ಲತ್ತಿ. ಏನು ನಾನೊಬ್ಬಕೇನು ಜಗತ್ತಿನ ಲಾಯರ್? ಬೇಕಾದವ್ರು ಅಂತಾರ ಅದಾರ, ಬೇಕಾದ್ರೆ ನಿಮ್ಮ ಹತ್ರನೂ ರೊಕ್ಕನೂ ಐತಿ, ಎಲ್ಲ ಐತಿ. ಹ್ಞೂ ರೀ, ಅಲ್ಲೇ ಕೋರ್ಟ್ನಾಗ ಯಾರು ತೊಗೋತಾರ ಅವ್ರಿಗೆ ಅಡ್ಡಾಡಿ ಅಂತ ಚಲೋ ಕೊಟ್ಟು ಬರ್ರಿ, ಯಾರು ಬೇಡ ಅಂದ್ರೆ. ಹಂಗಾರೆ ಕಳ್ಳ ಬಳ್ಳಿ ಅಂತ ಎದಕ್ಕಿರೋದು? ನೋಡಿದ್ರೆ ಶಾಂತವ, ಮತ್ತೆ ಯಾಕೆ ನಾನು ಬೈತೇನೆ ಇದಕ್ಕೆ? ಮತ್ತೆ ಬೈಯೋದ ಕಳ್ಳ ಬಳ್ಳಿ ಅಂತ ಯಾಕದಾರ ಇವ್ರು? ಅಲ್ಲಿ ಮತ್ತೆ ಒಂದು ಈ ಕೇಸ್ ತೊಗೊಳೋದಿಲ್ಲ ಅಂದ್ರೆ ಹೆಂಗೆ ಇವ್ರು? ಅತ್ತಿ, ನನಗೆ ಏನು ಹೇಳ್ಬೇಕಂತ ಗೊತ್ತಾಗೋಲ್ತ. ನಂಗೆ ತೊಗೊಳಕ್ಕಾಗಲ್ಲತ್ತಿ. ನಾವು ತೊಗೊಳ್ಳಲ್ಲ. ನೀವು ಏನಾರ ಮಾಡ್ಕೊರಪ್ಪ, ನಂಗೆ ಇದ್ರ ಮ್ಯಾಗ ಮಾತಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಅಲ್ಲ ಹೇಳ್ತಾ ಇದೀನತ್ತಿ, ತಪ್ಪು ನಿಮ್ಮ ಮಗಂದ ಐತಿ. ಅವಂದು ತಪ್ಪಿಟ್ಕೊಂಡು ನಾ ಹೆಂಗೆ ಅವ್ನು ಚಲೋ ಅದನ ಅಂತೇಳಿ ನನಗೆ ಸಾಕ್ಷಿನಾರ ಬೇಕಲ್ಲ ವಾದ ಮಾಡಕ್ಕೆ. ಏನಾರ ಒಂದು ಆ ಹುಡುಗಿ ಬರ್ತಾಳೀಗಲ್ಲಿ. ಇವಾಗ ಈಕಿ ಅಂತೂ ಕಂಪ್ಲೇಂಟ್ ಕೊಡಬೇಡ್ರಿ ಹಂಗೆ ಹಿಂಗೆ ಅಂತೇಳಿ ಈಕೀಗ ಎಲ್ಲ ಹೇಳಿ ಕಳಿಸಿ ಆಗಿದ್ದಾತ. ಆಕಿ ಇನ್ನೇನೇನು ಸಾಕ್ಷಿ ಇಟ್ಕೊಂಡಾಳ ಯಾರಿಗೆ ಗೊತ್ತು? ಅವೆಲ್ಲ ಸಾಕ್ಷಿ ಹೊರಬೀಳ್ತಾವು, ಅದ್ರಾಗ ರೊಕ್ಕಿದ್ದವ ಅಂತ ಹೇಳ್ತೀರಿ ಅವರಪ್ಪ.
ಅವ ಎಂಥ ಲಾಯರ್ ನಿಟ್ಟಾನ ಏನು ಯಾರಿಗೆ ಗೊತ್ತು. ಇನ್ನೂ ಎಲ್ಲ ನ್ಯಾಯವಾಗದಾನ ಸರಿ ಅದಾನ ಅಂದ್ರೆ ಎಂಥ ಲಾಯರ್ ಆಗಲಿ ಅಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತೇಳಿ ನಾ ಹೋರಾಡ್ತಿದ್ದೆ. ನಮ್ಮ ಸರ್ನು ಕರ್ಕೊಂಡು ಹಿಂಗಿಂಗ್ರಿ ಸರ್ ಅಂತ ಮಾತಾಡ್ತಿದ್ದೆ. ಆದ್ರೆ ತಪ್ಪು ಮಾಡಿದ ಮ್ಯಾಗ ಐತಲತ್ತಿ ಸುಮ್ಮನೆ ಅನ್ಭವಿಸ್ ಬರಲಿ. ಅವೇನು ಸಾಧಾರಣ ಮಾಡ್ಯಾನ ಅಲ್ಲ. ಅಂತಂತ ಮಾದಕ ವಸ್ತುಗಳನ್ನ ಬಳಸೋದಂದ್ರೆ ಅದೇನು ಸುಮ್ಮನೆ ಅಂತ ಮಾಡಿಯತ್ತಿ ನೀನು. ಸುಮ್ಮನೆ ಇರತ್ತಿ ನೀನು ನಡಕಾಗಿ ಸುಮ್ಮನೆ ಅದೇನಂತಾರ ನನಗೆ ಮಾತ್ರ ಕೇಸ್ ತಗೋ ಅಂತ ಅನ್ನಕ್ಕೆ ಹೋಗ್ಬೇಡತ್ತಿ. ನಾ ತಗೊಳಲ್ಲ ಅಲ್ವೇ. ಅತ್ತಿಗೆ ನನಗೆ ಸಂಬಂಧನ ಇಲ್ಲ ಅಂದಿ, ಬಂದು ಮಾತಾಡಂದ್ರೆ ನಾ ಮಾತಾಡಲ್ಲ ಅಂದಿ. ಮತ್ತೆ ಯಾಕೀಗ ನೀನು ಇಲ್ಲಿ ಕೇಳ್ತಾ ಇದ್ದೀನಿ ನೀನು? ಹಾ, ಸುಮ್ಮನೆ ನೀನು ಅವ್ನು ಏನೈತಿ ನೀನ ನೋಡ್ಕೊ. ನೀನು ಒಬ್ಬಕ್ಕೆ ತಂಗಿ ಅನ್ಲೇ ಸ್ವಂತ ಅಣ್ಣಗೆ ಇಷ್ಟು ತ್ರಾಸ ಆಗ್ತೈತಿ ಅನ್ನೋದು ಏನಾರ ನಿನ್ನ ಮನಸ್ನ್ಯಾಗ ಐತೆ? ನಿನ್ನ ಮನಸ್ನ್ಯಾಗ ಅದು ಇದ್ದಿತ್ತಂದ್ರೆ ನೀ ಹಿಂಗೆ ಮಾಡ್ತಿದ್ದೇನೆ ಹೇಳಿ ನೋಡೋಣ. ಅವಂಗ ಸ್ವಂತ ತಂಗಿ ಅನ್ನೋದಿಲ್ಲ, ನೀ ಸ್ವಂತ ಅಣ್ಣ ಅಂತ ಹೊಂಟಿ ನೀನು. ಮಾಡ್ಯಾನ್ ಸುಮ್ಕಿರ್ತಪ್ಪ ಅನ್ಬೋಸ್ಲಿ. ಹೆಣ್ಮಕ್ಳು ಕಣ್ಣೀರು ಹಂಗ ಬಿಡ್ತತೇನ? ಅವತ್ತು ಅಪ್ಪ ಮಾಡಿದ್ನಲ್ಲ, ನೆನಪೈತೇನೆ? ಅವತ್ತಕ್ಕೆ ಏನಂದಿದ್ಲಿ, ಇದನ್ನೆಲ್ಲ ನೀವು ಬಾಕಿ ಸಮೇತ ಅನುಭವಿಸ್ತೀರಿ, ದೇವ್ರು ನಿಮ್ಗೆ ಒಳ್ಳೇದು ಮಾಡಲ್ಲ ಅಂತ ಹೇಳೋಗಿದ್ಲಿಲ್ಲ. ಅದೇ ಈಗ ಕರ್ಮ ರಿಟರ್ನ್ಸ್ ಆಗೈತೆ ಅನ್ಕೋ. ಆತ ಇನ್ನು ಇಲ್ಲಡಿಲೆ ನಾ ಬಂದು ಏನಾರ ನಿಮ್ಮನ್ನು ಕೇಳಿದ್ನಿ ಅಂದ್ರೆ ಹರ್ ಕಾಲ್ ಮರ್ಗಿ ತೊಗೊಂಡು ನೀನು. ಮಗಳಂತ ಅನ್ಕೊಂಡಿದ್ನಲ್ಲ ಇಷ್ಟು ದಿನ. ಮಗಳಲ್ಲವ ನೀನು, ಮಗಳಲ್ಲ. ಏನು ಶತ್ರು, ಹಿತಶತ್ರು ಆಗಿಬಿಟ್ಟಿ ನೀನು. ಏನು ತಾಯಿ ಇಂಥ ಪರಿಸ್ಥಿತಿಯಾಗ ಅದಾಳ. ಮತ್ತಾರಾದ್ರೆ ಮೊದಲು ನಮ್ಮವ್ವ ಇದರಿಂದ ಪಾರಾಗಬೇಕು, ನಮ್ಮ ಅಣ್ಣ ಆರಾಮಾಗಬೇಕು, ಮೊದಲು ಕರ್ಕೊಂಬರ್ಬೇಕು ಹೋಗಿ ನಮ್ಮ ಅಣ್ಣನ ಅಂತೇಳಿ ಇದು ಬಿದ್ದರ್ ಕುಟ್ಟೆಲ್ಲ ಕುಸ್ತಿ ಹಿಡಿದು ಜಗಳ ಮಾಡಿ ಮೊದಲು ಹೋಗಿ ನಮ್ಮ ಅಣ್ಣನ ಬಿಡಿಸ್ಕೊಂಬರ್ರಿ ಅಂತ ಹೇಳ್ತಿದ್ರಿ ಯಾರಾದ್ರೆ. ನೀನು ಅದನ್ನು ಮಾಡಲ್ಲ, ಅದನ್ನಂತರ ನೀ ಮಾಡಲ್ಲ ಬಿಡು, ನಂಗೆ ಗೊತ್ತಾಗೋತು. ಇದನ್ನಾರ ತೀರ ಬರೀ ಹೋಗಿ ಒಂದು ಕೇಸ್ ತಗೋ ಅಂತೇಳಿ ನೀನು ನಾದ್ನಿಗರ ಹೇಳ್ತೀಯ ನೋಡು, ಅದು ಇಲ್ಲ. ಆಯ್ತು ನನ್ನ ಮಗನ ಹೆಂಗೆ ಬಿಡಿಸ್ಕೋಬೇಕಂತೂ ನಂಗೆ ಗೊತ್ತೈತಿ. ನಾ ಎಲ್ಲ ಅದನ್ನು ಮಾಡ್ತೇನೆ. ನೀನೇ ಹೋಗ್ಬೇಕೇನು ಲಾಯರ್? ಅದಾರ ಸುಮಾರು ಮಂದಿ ಇದಾರೆ ಲಾಯರ್ಗಳು, ಅವ್ರಂತೆಲ್ಲ ನೀ ಕೇಳ್ತೇನೆ. ನನಗೆ ಗೊತ್ತೈತೆ ನನ್ನ ಮಗನ ಹೆಂಗೆ ಬಿಡಿಸ್ಕೋಬೇಕಂತೇಳಿ ನನಗೆ ಗೊತ್ತೈತಿ. ಬೇಕಾದ ಟ್ರಕ್ ಹೋಗ್ಲಿ, ನಾನು ಹೊಲ ಮನಿ ಮಾರಿದ್ರು ಅಡ್ಡಿ ನನ್ನ ಮಗನ ಹೊರತರ್ತೇನೆ. ನಾನು ತಪ್ಪು ಮಾಡ್ಯಾನ, ನನಗೆ ಗೊತ್ತು. ಹಂಗಂತೇಳಿ ಕಂಡಾಬಿಟ್ಟು ವರ್ಷಗಟ್ಲೆ ಜೈಲಿನ ಕೊಳಿಲ್ಲ ಅಂತೇಳಿ ಬಿಡ್ಲೆ ನಾನು? ಬಿಡ್ಲೇನೆ ಹೇಳ. ನಾಳೆ ನಾವು ಸತ್ತಿನ ಕೊಳ್ಳಿ ಇಡೋದು ನನ್ನ ಮಗ, ನೀ ಅಲ್ಲ. ಕುಂತಿ ಇಲ್ಲಿ ಬಂದು ಎಚ್ಚಗ ಮದುವೆ ಮಾಡ್ಕೊಂಡು ನಾವು ಅಷ್ಟು ಬೇಡ ಅಂದ್ರೆ ಇವನ್ನ ಬೇಕಂತೇಳಿ ನೀ ಯಾವಾಗ ಗೊತ್ತಾಗ್ಬಿಡ್ತು ನನಗೆ, ನೀ ನಮ್ಮ ಕಷ್ಟಕ್ಕೆ ಆಗ್ಯಾಕೆಲ್ಲ ಮಾಡೋಕ್ಕೆಲ್ಲ ಅಂತೇಳಿ. ಹಂಗಂತೇಳಿ ಇದ್ದೊಬ್ಬ ಮಗನ ಕಳ್ಕೊಂಡು ಕುಂದ್ರಕ್ಕೆ ನಾ ತಯಾರಿಲ್ಲ. ಬೇಕಾದಾಗಲ್ತಕ್ಕ ನನ್ನ ಮಗನ ಹೆಂಗೆ ಕರ್ಕೊಂಬರ್ಬೇಕಂತ ನನಗೆ ಗೊತ್ತೈತಿ. ಯಾವ್ಯಾಕಿನ್ನಾರ ನಾ ಏನು ಕಾದು ಕುಂತಿರ್ಲಿಲ್ಲ. ಬೇಕಾದಾಗಲಿ ನನ್ನ ಮಗನ ನಾಲ್ಕು ಕರ್ಕೊಂಡು ಬರ್ತಾನೆ. ಹೇಳವ ಮೇಲೆ ನೀ ಯಾಕಂಗೆ ಮಾರಿ ಸೊಟ್ಟು ಮಾಡ್ಕೊಕತ್ತಿ? ಏನವ ನನಗಂತರೂ ಒಂದು ಗೊತ್ತಾಗ ಎಲ್ಲಿಗೆ ಹೋಗಿ ಮುಡ್ತೈತೆ ಏನಾತಾಗ. ನಾ ಬಡ್ಕೊಂಡೆ ನಿನಗೆ ಎಬ್ರಿಸಿ ಮಕ್ಕಳಕ್ಕೆ ಬಡ್ಕೊಂಡೆ, ಬೇರೆ ಏನಾರ ಕಲಿಯಲಿ ಇವು ಬೇಡ ಅಂತೇಳಿ ಹಾಳಾದಿದ್ದನ್ನು ಕಲ್ತು ಕುಂತಿ. ತಣ್ಣಗಿರ್ತೀವ ನೀನು? ಅಲ್ಬೇ ನಿನ್ನ ಮಗ ನಿಮ್ಮ ಅಣ್ಣ ಇಂಥವು ಮಾಡ್ಕೊಂತ ಅಡ್ಡಾಡ್ತಾರ ಊರು ತುಂಬ ಅಂತೇಳಿ ಯಾರಿಗೇನು ಕನ್ಸ ಬಿದ್ದಿರ್ತೈತಿ? ಸುಮ್ಕಿರವ ನೀನು. ನಾಳೆ ಇನ್ನೊಂದು ಏನಾರ ಮಾಡ್ತಾರ, ಅವಾಗ ಅದನ್ನ ಯಾಕೆ ಕಲ್ತೆ ಅಂತ ಕೇಳ್ತಿದ್ದಿ ನೀನು. ಈಗ ಬಾಯಿ ಮುಚ್ಕೊಂಡಿರಿ. ಈಗ ನಾ ಕಲ್ತಿದ್ದಾಗೈತಿ, ಮಾಡಿದ್ದು ಆಗೈತಿ. ನಾನು ನಿನ್ನ ಮಗಂದು ನಿಮ್ಮ ಅಣ್ಣಂದು ಯಾವ ಕೇಸು ತೊಗೊಳಕ್ಕೆ ಹೋಗೋದಿಲ್ಲ. ಏನೋ ಊರು ಮಂದಿದಾದ್ರೂ ಮಾಡ್ತೇನೆ, ನಿಮ್ಮ ಅಣ್ಣನ ಮಗಂದು ನಿಮ್ಮ ಅಣ್ಣಂದು ನಾ ಮಾಡೋದಿಲ್ಲ. ನಂಗೆ ಕೋರ್ಟಿಗೆ ಟೈಮ್ ಆಯ್ತು, ನಾ ಹೋಗ್ತೇನೆ. ಅತ್ತಿ ನೀ ಯಾಕೆ ತಲೆ ಕೆಡ್ಸ್ಕೊಂಡಿ? ನಾನೇ ತಲೆ ಕೆಡ್ಸ್ಕೊಂಡಿಲ್ಲ, ಸುಳ್ಳ ನೀ ಟೆನ್ಷನ್ ಮಾಡ್ಕೊತೀನಿ ನೋಡತ್ತಿ. ಏನವ ಈಗ ನಮ್ಮ ಅಣ್ಣನು ಬಂದು ಕೇಳಿದಂದ್ರೆ ಏನು ಹೇಳ್ಬೇಕಂತ ಗೊತ್ತಾಗುತ್ತೆ. ಈ ಹುಡುಗಿ ಯಾಕೆ ಹಿಂಗೆ ದುರ್ಬುದ್ಧಿ ಬಂತು ಏನೋ ಆತಾಗ. ಕೇಡ್ಗಾಲಕ್ಕೆ ಬರೋದು